ಹಾಯ್ ಫ್ರೆಂಡ್ಸ್, NWKRTC ಅವರ ಕೌನ್ಸ್ಲಿಂಗ್ ನಡೆಯುತ್ತಾ ಇದೆ. KSRTC ಅವರ ಕೌನ್ಸ್ಲಿಂಗ್ ಇವತ್ತು ಲಾಸ್ಟ್ ಡೇಟ್ ಆಗಿದೆ. NW ಅವರದು ನಾಳೆ ಕೂಡ ಇದೆ, 20ನೇ ತಾರೀಕುವರೆಗೆ ಲಾಸ್ಟ್ ಇದೆ. ಸೊ ಕೌನ್ಸ್ಲಿಂಗಿನ ಒಂದು ಆದೇಶ ಪತ್ರ ಯಾವ ರೀತಿ ಇರುತ್ತದೆ ಅಂತ ತಿಳಿಸಿಕೊಡುತ್ತೇನೆ. NWನಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಯಾಕಂದರೆ NWನಲ್ಲಿ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ, ಆದಷ್ಟು ಬೇಗ ನೀವು ಡಿವಿಷನ್ನಿಗೆ ಹೋಗಿ ಹಾಜರಾಗಬೇಕು, ಅಂದರೆ ರಿಪೋರ್ಟ್ ಮಾಡಿಕೊಳ್ಳಬೇಕಂತ ಹೇಳಿದ್ದಾರೆ, ಅದರಲ್ಲಿ ಬರೆದಿದ್ದಾರೆ. ಬಟ್ ಇಲ್ಲಿ NWನವರು ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ನೀವು ರಿಪೋರ್ಟ್ ಮಾಡಬೇಕಂತ ತಿಳಿಸಿಕೊಡುತ್ತೇವೆ ಅಂತ ಇಲ್ಲಿ ಬರೆದಿದ್ದಾರೆ ಫ್ರೆಂಡ್ಸ್. ಸೊ ಯಾವೆಲ್ಲ ಮಾಹಿತಿಗಳು ಇದೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಯಾವ ರೀತಿ ಇವರ ಒಂದು ಆದೇಶ ಪತ್ರ ಇದೆ ಅಂತ ನೀವು ನೋಡಿ. 18ನೇ ತಾರೀಕಿಗೆ ಇದು ಕೌನ್ಸ್ಲಿಂಗ್ ಆದವರ ಒಂದು ಆದೇಶ ಪತ್ರ ಆಗಿದೆ. ಸೊ ಇಲ್ಲಿ ಜಾಹೀರಾತು ಸಂಖ್ಯೆ ಕೂಡ ಇದೆ. 2019ರ ಇದು ಒಂದು ನೋಟಿಫಿಕೇಷನ್ ಆಗಿತ್ತು. ಇಲ್ಲಿ ನೋಡಿ ಎಲ್ಲದೂ ಕೂಡ ಇದೆ. ಅರ್ಜಿ ಸಂಖ್ಯೆ ಇದೆ, ಅದೇ ರೀತಿ ಅಭ್ಯರ್ಥಿಯ ಹೆಸರು, ಅರ್ಜಿ ಸಲ್ಲಿಸಿದ್ದ ಹುದ್ದೆ, ಡ್ರೈವರ್ ಹುದ್ದೆಯ ಸಲುವಾಗಿ, ಅದೇ ರೀತಿ ವೃತ್ತಿ ಪರೀಕ್ಷೆಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಪಡೆದ ಅಂಕ ಇವರು 50ಕ್ಕೆ 50 ಪಡೆದುಕೊಂಡಿದ್ದಾರೆ. ಕೌನ್ಸ್ಲಿಂಗ್ನ ದಿನಾಂಕ ನಿನ್ನೆ ಆಗಿದೆ, 18/6/2025. ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೀವು ಮೇಲ್ಕಂಡ ಹುದ್ದೆಗೆ ಆಯ್ಕೆ ಹೊಂದಿದ್ದು ಸ್ಥಳ ನಿಯೋಜನೆ ಕುರಿತು ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ನಿಮ್ಮ ಆಯ್ಕೆಯಂತೆ ಮೇಲೆ ತಿಳಿಸಿದ ವಿಭಾಗ ಘಟಕಕ್ಕೆ ನಿಯೋಜನೆ ಮಾಡಲಾಗಿದೆ. ನೀವು ಆಯ್ಕೆ ಮಾಡಿಕೊಂಡ ವಿಭಾಗದಿಂದ ಆದೇಶ ಕಳಿಸಿದ ನಂತರ ಈ ಪತ್ರದ ಹಿಂಬದಿಯಲ್ಲಿ ತಿಳಿಸಲಾದ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಪಟ್ಟ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ 3 ದಿನದ ಒಳಗಾಗಿ ಹಾಜರಾಗಿ ಮುಂದಿನ ಆದೇಶ ಪಡೆಯುವುದು. ಅಂದರೆ ನಿಮಗೆ ಅವರು ಆದೇಶ ಅಂದರೆ ವಿಭಾಗದಿಂದ ನೀವು ಸೆಲೆಕ್ಟ್ ಮಾಡಿದ ಡಿವಿಷನ್ನಿಂದ ನಿಮಗೆ ಒಂದು ಅವರು ಕರೆಪತ್ರ ಕಳಿಸುತ್ತಾರೆ. ನಂತರವೇ ನೀವು ಅಲ್ಲಿ ಹೋಗಿ ರಿಪೋರ್ಟ್ ಆಗಬೇಕಂತ ಇಲ್ಲಿ ವಾಯುವ್ಯದವರು ತಿಳಿಸಿದ್ದಾರೆ ಫ್ರೆಂಡ್ಸ್. ವಿಶೇಷ ಸೂಚನೆ: ನಿಯೋಜಿಸಿದ ವಿಭಾಗದಲ್ಲಿ ಹಾಜರಾಗದಿದ್ದಲ್ಲಿ ನೀವು ಆಯ್ಕೆ ಹೊಂದಿದ ಹುದ್ದೆಯ ನೇಮಕಾತಿ ಹಕ್ಕನ್ನು ಕಳೆದುಕೊಳ್ಳುವಿರಿ ಮತ್ತು ಆಯ್ಕೆ ಪಟ್ಟಿಯಿಂದ ನಿಮ್ಮ ಹೆಸರನ್ನು ಶಾಶ್ವತವಾಗಿ ತೆಗೆದುಹಾಕಲಾಗುವುದು ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಕರೆಪತ್ರ ಅವರು ಕಳಿಸಿದ ನಂತರ 3 ದಿನದ ಒಳಗಾಗಿ ನೀವು ರಿಪೋರ್ಟ್ ಆಗಬೇಕು. ಆಗದೇ ಇದ್ದರೆ ನಿಮ್ಮ ಹೆಸರನ್ನು ಅವರು ಶಾಶ್ವತವಾಗಿ ತೆಗೆದುಹಾಕಲಾಗುವುದು ಅಂತ ಕೂಡ ಮಾಹಿತಿ ಅವರು ಬರೆದಿದ್ದಾರೆ ಫ್ರೆಂಡ್ಸ್ ಈ ಒಂದು ಆದೇಶ ಪತ್ರದಲ್ಲಿ. ಮೇಲಿನಂತೆ ನಾನು ಸ್ವಇಚ್ಛೆಯಿಂದ ಆಯ್ಕೆ ಮಾಡಿಕೊಳ್ಳುವ ಸ್ಥಳ ನಿಯೋಜನೆಗೆ ಹಾಗೂ ನಿಯೋಜಿತ ಸ್ಥಳದಲ್ಲಿ 3 ವರ್ಷಗಳ ನಿರಂತರ ಸೇವೆ ಸಲ್ಲಿಸಲು ನನ್ನ ಒಪ್ಪಿಗೆ ಇರುತ್ತದೆ ಅಂತ ಕೂಡ ನೀವು ಸೆಲೆಕ್ಟ್ ಮಾಡಿದ ಒಂದು ಡಿವಿಷನ್ ಡಿಪೋದಲ್ಲಿ ನೀವು ಸತತವಾಗಿ 3 ವರ್ಷ ಅಲ್ಲಿ ಕಾರ್ಯವನ್ನು ನೀವು ನಿರ್ವಹಿಸಬೇಕು. ಅದನ್ನೆಲ್ಲ ಓದಿ ಆದ ಮೇಲೆ ನಿಮ್ಮ ಕೆಳಗಡೆ ಇಲ್ಲಿ ಅಭ್ಯರ್ಥಿಯ ಸಹಿಯನ್ನು ನೀವು ಹಾಕಬೇಕು ಫ್ರೆಂಡ್ಸ್. ಬಟ್ KSRTCಯಲ್ಲಿ ಅವರು ಆಯ್ಕೆಯಾದ ದಿನ ನೆಕ್ಸ್ಟ್ ಡೇನೇ ಬೇಕಾದರೆ ನೀವು ರಿಪೋರ್ಟ್ ಆಗಬಹುದು ಅಂತ ಆ ಒಂದು ಆದೇಶ ಪತ್ರದಲ್ಲಿ ಇದೆ. ಅವರಿಗೆ ಜುಲೈ 1ನೇ ತಾರೀಕುವರೆಗೆ ಅವಕಾಶ ಇದೆ ಫ್ರೆಂಡ್ಸ್. ಬಟ್ NWನಲ್ಲಿ ಅವರೇ ನಿಮಗೆ ಕರೆಪತ್ರ ಕಳಿಸುತ್ತಾರೆ. ಕಳಿಸಿದ ನಂತರ ಕೇವಲ 3 ದಿನ ಅವಕಾಶ ಇದೆ ಅಂತ ತಿಳಿಸಿದ್ದಾರೆ. ಸೊ ಅದೇ ರೀತಿ ನೀವು ಇಲ್ಲಿ ನೋಡಬಹುದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂದರೆ KSRTCನಲ್ಲಿ ಅವರು ಈ ರೀತಿಯಾಗಿ ವಿಭಾಗ ಮತ್ತು ಡಿಪೋ ನಿಮಗೆ ಸೆಲೆಕ್ಟ್ ಮಾಡಲು ಕಂಪ್ಯೂಟರ್ನಲ್ಲಿ ಈ ರೀತಿಯಲ್ಲಿ ಸ್ಕ್ರೀನಿನಲ್ಲಿ ತೋರಿಸ್ತಾ ಇದ್ದರು. ಹಲವಾರು ಅಭ್ಯರ್ಥಿಗಳು ಫೋಟೋವನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಕೌನ್ಸ್ಲಿಂಗ್ ಇದ್ದವರಿಗೆ ಎಷ್ಟು ಡಿವಿಷನ್ ಡಿಪೋ ಖಾಲಿ ಇದೆ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇದು ನೆಕ್ಸ್ಟ್ ಒಂದು ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಿದೆ ಅವರಿಗೆ ಸೆಲೆಕ್ಟ್ ಮಾಡಲು. ಬಟ್ NWನಲ್ಲಿ
ನೀವು ಇಲ್ಲಿ ನೋಡಬಹುದು ಡಿಪೋಟ್ ವಾಯ್ಸ್ ವ್ಯಾಲೆನ್ಸ್ ವೇಕೆನ್ಸಿ ಪೊಸಿಷನ್ ಫಾರ್ ಡ್ರೈವರ್ ಪೋಸ್ಟ್. ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಅವರು ಸ್ಕ್ರೀನ್ ಮೇಲೆ ಕಾಣಿಸುತ್ತಾರೆ. ನಾನು ಹಿಂದಿನ ಆಲ್ರೆಡಿ ವಿಡಿಯೋದಲ್ಲೇ ನಿಮಗೆ ಮಾಡಿ ತೋರಿಸಿದೆ. ಎಷ್ಟು ಡಿಪೋ ಡಿವಿಷನ್ ಇದೆ ಇಂಗ್ಲೀಷಿನಲ್ಲೇ ನಿಮಗೆ ತೋರಿಸಿದೆ. ಸೊ ನಿಮಗೆ ಈಗ ಈಸಿ ಆಗಬಹುದು. ನೋಡಿ ಇಲ್ಲಿ ಅವರು ಡಿಸ್ಪ್ಲೇನಲ್ಲಿ ಕೂಡ ಇಂಗ್ಲೀಷ್ನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. KSRTCನಲ್ಲಿ ಕನ್ನಡದಲ್ಲಿ ಇತ್ತು, ಬಟ್ ಇಲ್ಲಿ ಇಂಗ್ಲೀಷ್ನಲ್ಲಿ ಇದೆ. ಬೆಳಗಾವಿ ಡಿವಿಷನ್, ಚಿಕ್ಕೋಡಿ, ಧಾರವಾಡ, ಹುಬ್ಬಳ್ಳಿ ಈ ರೀತಿಯಾಗಿ ಎಷ್ಟು ಡಿಪೋಗಳು ಖಾಲಿ ಇದೆ ಅಂತ ಅಲ್ಲಿ ಮುಂದುಗಡೆ ಇದೆ. ಸೊ ನೀವು ನೋಡಿಕೊಳ್ಳಿ. ಬಟ್ ಅವರಿಗೂ ಕೂಡ ಯಾವುದೇ ರೀತಿಯಿಂದ ಫೋಟೋ ಕ್ಲಿಕ್ ಮಾಡಲು ಅಲ್ಲಿ ಐ ಥಿಂಕ್ ಅವಕಾಶ ಇಲ್ಲ. ಸೊ ಅದರ ಸಲುವಾಗಿ ಯಾರಿಗೂ ಕೂಡ ಸರಿಯಾಗಿ ಕ್ಲಿಕ್ ಮಾಡಲು ಆಗ್ತಾ ಇಲ್ಲ. ಬಟ್ KSRTCನಲ್ಲಿ ತುಂಬ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಆಲ್ರೆಡಿ ಆದಂಥ ಅಭ್ಯರ್ಥಿಗಳು, ಕೌನ್ಸ್ಲಿಂಗ್ಗೆ ಹೋದ ಅಭ್ಯರ್ಥಿಗಳು ಫೋಟೋ ಕ್ಲಿಕ್ ಮಾಡಿ ತುಂಬ ಅಭ್ಯರ್ಥಿಗಳಿಗೆ ಕಳಿಸಿದ್ದಾರೆ. ಬಟ್ NWನಲ್ಲಿ ಸರಿಯಾಗಿ ಫೋಟೋ ಕ್ಲಿಕ್ ಮಾಡಲು ಕೂಡ ಸೆಕ್ಯೂರಿಟಿ ಪರ್ಪಸ್ನಿಂದ ಅವರಿಗೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಸೊ ನಾಳೆ ಒಂದು ದಿನ ಇದೆ NWನಲ್ಲಿ, ಬಟ್ KSRTCನಲ್ಲಿ ಇವತ್ತು ಲಾಸ್ಟ್ ಡೇ ಆಗಿದೆ ಫ್ರೆಂಡ್ಸ್.